ಅದೇಕೋ ಇಂದು ನನ್ನ ಬಲವನ್ನು ಹಾರುತ್ತಿದೆಯಲ್ಲ. ಸಪ್ತಪದಿ ಕುಳಿದು ಚಿದುಕಿದ ಈ ರೈತ ಮತ್ತೆ ಮೇಟಿರಾಯನಾಗಬಹುದೇ? ಇರಲಿ, ಎಲ್ಲ ಕಳೆದು ಹೋದ ಮೇಲೆ ಏನಾದರೇನು, ಅದು ನನ್ನ ಪ್ರಾರಬ್ಧ ಕರ್ಮ. ನನ್ನ ಪತಿದೇವರು ಇಲ್ಲೇ ಇದ್ದಾರಂತೆ ಬಂದೆ, ಆದ್ರೆ ಇಲ್ಲಿ ಅವರೆಲ್ಲೂ ಕಾಣ್ತಾನೆ ಇಲ್ವಲ್ಲ. ಈ ಬಟ್ಟೆ ಗಂಟನ್ನು ನೋಡಿದ್ರೆ ಅವ್ರು ಎಲ್ಲಿಂದಾನೆ ಹೋಗಿರ್ಬೋದು ಅನ್ಸುತ್ತೆ. ದೇವ್ರಿ, ಇದೇನಪ್ಪ ಏನಿಲ್ಲ. ನನ್ನ ಗಂಡ ನನ್ನ ಕೈ ಹಿಡಿದು ಕೊನೆಗೂ ಭಿಕ್ಷೆ ಬೇಡುವ ಪರಿಸ್ಥಿತಿಗೆ ತಂದು ಬಿಟ್ಟೆ ಅವ್ರನ್ನ. ರೈತರ ಸುತರಾಗಿ ಭೂತಾಯಿಯ ಸೇವೆ ಮಾಡ್ತಾ ಇದ್ದ ನನ್ನ ಗಂಡನಿಗೆ ಯಾಕಿಂತ ಶಿಕ್ಷೆ ಇದೆ? ಇನ್ನು ಅದೆಷ್ಟು ದಿನಗಳ ಕಾಲ ಇದೇ ರೀತಿ ವನವಾಸವನ್ನು ಅನುಭವಿಸಬೇಕು ಅವರು. ಹತ್ತು ನಿನ್ನ ಜೀವನ ಸಣ್ಣದಾಗಿಸುವುದಕ್ಕಿಂತ ಒಪ್ಪಿ ಶ್ರೀಮಂತರ ಮಾಡಿಯ ಮೇಲೆ ಕಾಲ ಕಳೆಯಬಹುದಾಗಿತ್ತಲ್ಲ ಗಂಗಾ. ಏನೋ ಈ ಪಾಪಿ, ಯಾರಿಲ್ಲದ ಸಮಯದಲ್ಲಿ ಕಾಡಿನಲ್ಲಿ ಬಂದು ಪರಸ್ತ್ರ ಹೆಣ್ಣಿಗೆ ಈ ರೀತಿ ಮಾತಾಡ್ತಾ ಇದೆಯಲ್ಲ, ನೀನೇನು ಮನುಷ್ಯನೋ ಅಥವಾ ರಾಕ್ಷಸನೋ? ಹೃದಯ ಬಿಚ್ಚಿ ಸಂತಸದಿ ಮಾತನಾಡಿಸಿದರೆ ನಾನು ಮನುಷ್ಯ, ಇಲ್ಲ ಅಂಗು ತೊರೆದು ಮಾತನಾಡಿದರೆ ನಾನಾಗುವ ರಾಕ್ಷಸ. ಏನಂದೆ? ನನ್ನ ಮಾತಿಗೊಪ್ಪಿ ನನ್ನ ಜೊತೆ ಬಂದು ನಿನ್ನ ಅದರಾಮೃತ ಸವಿಸುಕ ನೀಡುವನೆಂದು ಮಾತು ಕೊಟ್ಟರೆ ನಾನು ಕಾಳ, ಇಲ್ಲ ನೀ ನನ್ನ ದಾರಿಯ ಹೋರಾಡುವನೆಂದು ಜಲ ಬಿಚ್ಚ ಚೀರಾಡಿದರೆ ಗೌಡನ ಹಾಸಿಗೆ ಎತ್ತುವ ನಾಯಿ ನೀನು ನನಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದೀಯಾ? ಪರಸ್ತ್ರ ಹೆಣ್ಣಂದ್ರೆ ಪಾರ್ವತಿ ಅಂತ ತಿಳಿದುಕೊಂಡು ಬಾಳ್ಬೇಕು, ಅದನ್ನೆಲ್ಲ ಮರೆತು ಮಾತಾಡ್ತಾ ಇದೀಯಾ? ಹಿಂದೊಂದು ಸಾರಿ ನಮ್ಮ ಮನೆಗೆ ಬಂದು ನನ್ನ ಗಂಡನಿಂದ ನನ್ನನ್ನು ದೂರ ಮಾಡಿದೆ, ಅಷ್ಟೇ ಈಗ ಬಂದು ನನ್ನ ಶೀಲಕ್ಕೆ ಕೈ ಹಚ್ತಾ ಇದೀಯಾ ನೀನು? ನಿನಗಷ್ಟೊಂದು ಆಸೆ ಇದ್ದಿದ್ದು ನಿಜವಾದ್ರೆ ನಿನ್ನ ಹೆತ್ತ ತಾಯಿಯನ್ನು ಕರೆದುಕೊಂಡು ಹೋಗಿ ಗೌಡನ ಪಕ್ಕದಲ್ಲಿ ತುಂಗಾಭದ್ರೆ ಮಾತೆಯಾಗಿ ಪವಿತ್ರದ ತುಂಬಿದ ನನ್ನ ತಾಯಿಯನ್ನು ಆಗಿಸಂದೆ ನಿನ್ನಂತೆ ಗಂಡ ಬಿಟ್ಟ ಕೈಯಾಳಿಗೆ ಅಂತ ತಿರುಗಿ ಮಿಂಡನಿಗೆ ಆಸೆ ಮಾಡಿದವಲ್ಲ. ನಾನು ಕೂಡ ನಿನ್ನ ಹೆತ್ತ ತಾಯಿಯಂತೆ ಸೋಳಿತನ ಮಾಡಿ ನಿನ್ನಂಥ ಮಗನನ್ನ ಹೆತ್ತು ಗೌಡನ ಕೈ ಚೀಲ ಕೆಲಸ ಮಾಡೋದಕ್ಕೆ ಯಾವ ಕಾಲಕ್ಕೂ ಅಂಥ ಕೆಲಸಕ್ಕೆ ನಾ ಕೈ ಚಾಚೋದಿಲ್ಲ. ಮಾತಿಗೆ ಮಾತು ಬೆಳೆಸಿ ಈ ಕೊಟ್ಲೆ ಕಾಳರಿಗೆ ಅಡ್ಡಗಟ್ಟಿ ಮಾತನಾಡಿದರೆ ನಿನ್ನನ್ನು ಬೆತ್ತಲೆಯಾಗಿ ಮತ್ತು ಒಯ್ಯುವೆ ನನ್ನೊಡೆಯರ ಮನೆಗೆ. ಒಂದು ಒಂಟಿ ಹೆಣ್ಣು ಸಿಕ್ಕಿದ ಅಂತ ಹೇಳಿ ಕಾಡಿನಲ್ಲಿ ಬಂದು ಈ ರೀತಿ ಮಾತಾಡ್ತಾ ಇದೀಯಾ? ನಿನ್ನನ್ನು ಮಾತಾಡಿದ ನಿಜವಾದ್ರೆ ನಿನ್ನ ಶಿರವನ್ನೇ ಕಡಿದು ಹಾರನ ಅಡಿಗೆ ಇರಿಸಿಬಿಟ್ಟಿನೋ ಎಚ್ಚರದಲ್ಲಿರೋ. ಎಚ್ಚರ ಮೇರು ಪರ್ವತವನ್ನೇ ಮತಿಸಿ ಕಾಲಕೂಟವನ್ನೇ ಹೊರತೆಗೆದು ಬಗೆಯುವ ಈ ಬಹದ್ದೂರ್ ಕಾಡನಿಗೆ ಎಕ್ಕಚ್ಚಿದ ನೀನೊಂದು ಹೆಣ್ಣು ನನ್ನ ಸಿರ ಕಡಿವನನ್ನು ಮಾತಾಡ್ತಿವೆ. ನಿನ್ನಂತ ಸಾವಿರಾರು ಗರತಿಯರ ಮಾಂಗಲ್ಯವನ್ನು ಕಿತ್ತಿ ಮಂಡಲ್ಲಾಗಿ ತುಳಿದಿರುವ ಈ ಕಾಳಂಗರಾಯನಿಗೆ ಚೆನ್ನಮ್ಮನಂತೆ ಸೂರಳಾಗಿ ಮಾತನಾಡಿದರೆ ನಿನ್ನನ್ನು ಆಂಗನಂತೆ ಕಚ್ಚಲ ಬಿಡಲಾರ ಈ ಕರಿತ. ಆಂಗ್ಲ ರಕ್ತಕ್ಕೆ ಹುಟ್ಟಿದ ಕೆಂಪು ಕೋತಿಯ ಮಗನೇ, ಈ ಶಕ್ತಿ ಜೈಲಿಗೆ ಹೋದನೆಂದು ತಿಳಿದು 10 ಜನರ ಗುಂಪು ಕಟ್ಟಿ ದಟ್ಟ ಹರಣ್ಯದ ಕಾಲ ಕಳೆಯುವ ನನ್ನತ್ತಿಗೆ ಮೇಲೇರಿ ಬಂದೆಯ. ಕಾಲ ಕಳೆಯುವ ನನ್ನ ಹೊಟ್ಟೆಯಲ್ಲಿ ದಗೆದಗಿಸಿ ಉರಿಯುತ್ತಿರುವ ದಾವ ಬೆಂಕಿಗೆ ಮತ್ತಷ್ಟು ತುಪ್ಪ ಚೆಲ್ಲಿದ ಆ ಗೌಡನ ಸೇರಿನ ಮೊದಲನೆಯ ಬಲಿ ಇಂದು ನೀನೇ ಆದೆಯಲ್ಲೋ ತಾವ ಮಗನೇ. ಕೊಟ್ಲೆ ಇಲ್ಲವರ ಬರುವ ಸೇರಿನ ಕಿಡಿಗಳನ್ನು ಜೈ ಬಜರಂಗ ಬಲಿ. ಅಮ್ಮ, ಈಗ ನೆನಪಾಯಿತೇನೋ ಮಗನೇ? ಅಮ್ಮ ಎನ್ನುವ ಶಬ್ದ ನಿಮ್ಮಮ್ಮನಂತೆ ಜನ್ಮ ನೀಡಿದ ಇದು ಒಂದು ಹೆಣ್ಣಲ್ಲವೇ? ಸಾವಿರಾರು ಗರತಿಯರ ಶೀಲಗೈದ ನಿನ್ನ ಪಾಪದ ಫಲ ಎಂದು ಆಗುತ್ತೇನೆ ಮಗನೇ.
ನನ್ನ ಹತ್ತಿಗೆರನ್ನು ಅಗಲಿಸಲಿಕ್ಕೆ ಯಾರು ಕಾರಣ? ನನಗೇನು ಗೊತ್ತಿಲ್ಲ ಶಕ್ತಿ, ನನ್ನನ್ನು ಬಿಟ್ಟು ಬಿಡು. ನಿನಗೇನು ಗೊತ್ತಿಲ್ಲ? ನಿನ್ನನ್ನೀಗಲೇ ಬಿಡಬೇಕೆಂದು ಕೊಡ್ಲೆ ಹಿಡಿದು ಕೇಳುವೆ. ನನ್ನ ಮನೆತನಕ್ಕಾದ ಅನ್ಯಾಯವೇನೆಂದು ಕಾಳ ನಿಜ ಬಗಳ್ತೀಯೋ ಇಲ್ಲ? ಸುಳ್ಳು ನುಡಿದ ನಿಜ ಹೇಳಿದರೆ ನಿನಗೆ ಪುನರ್ಜನ್ಮ, ಸುಳ್ಳು ನುಡಿದರೆ ತುಂಬಿ ಬಂತು ನಿನಗೆ ಕರ್ಮ. ಹೇಳುತ್ತೇನೆ ಶಕ್ತಿ. ನೀ ಯಾವಾಗ ಬಂದಿಯೋ? ಏನಿದೆಲ್ಲ? ಇದು ನಿನ್ನ ತಮ್ಮನ ಹೋರಾಟ. ಬಾರಣ್ಣ, ಇಂದು ಜೈಲಿನಿಂದ ಬಿಡುಗಡೆಯಾಗಿ ಬಂದ ಬೇಟೆಗಾರನಂತೆ ಬೇಟೆ ಹಾಡಲು ಬಂದಿದ್ದೇನೆ. ಈ ಕಾಲು ಬಿಡಲು ಹೇಳು, ನನ್ನ ಮನೆ ಸರ್ವನಾಶವಾಗಲು ಯಾರು ಕಾರಣ? ನನ್ನ ಹೆಂಡತಿ ಅಣ್ಣ ಹತ್ತಿಗೆಯರನ್ನು ಅಗಲಿಸಲಿಕ್ಕೆ ಕಾರಣವೇನು? ಹೇಳ್ತೀಯೋ ಇಲ್ಲ ಉನ್ನತಿಗೆ ಹೇಳೋ? ಹೇಳುತ್ತೇನೆ ಶಕ್ತಿ, ಹೇಳುತ್ತೇನೆ. ನಿನ್ನ ಮನೆತನ ನಾಶವಾಗಲು ಕಾರಣನು ಆ ಗೌಡನು. ನಿನ್ನ ಮನೆ ಒಕ್ಕಲತನ ಮುಂದುವರೆದಕ್ಕಾಗಿ ಮತ್ತು ಈ ತಾಯಂದಿರನ್ನು ತನ್ನ ಕಾಮಸುಖ ಬಯಸುವುದಕ್ಕಾಗಿ. ಅಂದರೆ ಪತಿವ್ರತ ಮಾತೆಯರಾದ ಈ ತಾಯಂದಿರದೇನು ತಪ್ಪಿಲ್ಲ. ಅವತ್ತು ರಾತ್ರಿ ನೀ ಬರುವುದು ಮುಂಚಿತವಾಗಿ ನಾಗರಾಜ್ ಹಾಗೂ ನನ್ನನ್ನು ಇವರ ಹತ್ತಿರ ಮಲಗಿಸಲು ಕಳಿಸಿದ್ದ. ಹಾಗೂ ಇವತ್ತು ಇವಳನ್ನು ಕದ್ದು ತರಲಿಕ್ಕೆ ಕಳಿಸಿದ್ದ. ಇವಳು ಸಾಕ್ಷಾತ್ ಪಾರ್ವತಿ, ಇವಳದೇನು ತಪ್ಪಿಲ್ಲ. ಗಂಗಾ, ಸ್ವಾಮಿ, ನಿನ್ನ ಮೇಲೆ ನಾನು ಎಂಥ ತಪ್ಪು ಮಾಡಿಬಿಟ್ಟಿದ್ದೆ ಗಂಗಾ. ನಡೆ, ಮೊದಲು ಯಮುನ ಎಲ್ಲಿದ್ದಾಳೋ ಹುಡುಕೋಣ. ಯಮುನರನ್ನು ಹುಡುಕುವುದು ಹೀಗಲ್ಲಣ್ಣ. ಈ ಬಾಬೆ ಇವರನ್ನ ಚೆಲ್ಲಾಡಿದ ನಂತರ ಶಕ್ತಿ, ಏನು ಮಾತನಾಡುತ್ತೀರಿ? ನನ್ನ ಮೇಲಾದ ಅನ್ಯಾಯದ ಕೊಲೆಗಾಗಿ ಮಾತನಾಡುತ್ತಿರುವೆ. ಏನಣ್ಣ, ಈ ಚಾಂಡಾಲನ ಮಕ್ಕಳು ಆ ನೀಚ ಗೌಡನಿಂದ ನನ್ನ ಹೆಂಡತಿಯ ಶೀಲವನ್ನೇ ಕಿತ್ತು ಹಾಕಿದ್ದಾರೆ. ಆ ರಕ್ತದ ಸೇರಿಗಾಗಿ ಮೊದಲು ಈ ಬಿಡಾಡಿ ನನ್ನ ಮಗನ ಕೊಲೆ, ನಂತರ ಗೌಡ ರಾಜರಾಜನ ಕೊಲೆ. ಜೈ ಬಜರಂಗ ಬಲಿ. ತಳೀತೀನಣ್ಣ ನಿನ್ನ ಮನ? ಇಲ್ಲ, ಇನ್ನೂ ತಳಿದಿಲ್ಲಣ್ಣ. ಕಣ್ಣೀರಿಗಾಗಿ ಹೊರ ಬಂದ ಈ ಪಟ್ಲೆಯ ಮನ ತಣಿಯಬೇಕಾದರೆ ಇನ್ನು ಅನೇಕರ ರಕ್ತ ಕಾಲುವೆ ಹರಿಯಲೇಬೇಕಾಗಿದೆ. ಶಕ್ತಿ, ಮೊದಲು ನೀವು ಇಲ್ಲಿಂದ ಮನೆಗೆ ಹೋಗಿಬಿಡಿ. ನಾನು ಆ ಗೌಡ ನಾಗರಾಜರ ತಮಾಸೆಲ್ಲ ತಿಳಿದುಕೊಂಡು ಬರುತ್ತೇನೆ. ತಲಾಠಿ, ಹೇಗಿದೆ ಈ ಅಶೋಕ ಲಾಡ್ಜ್? ಆ ಬಡ್ಡಿ ಮಗ ಶಕ್ತಿ ಇಲ್ಲಿಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಬಂದರೆ ನನ್ನ ಕೈಯಲ್ಲಿ ಉಳಿಗಾಲವೇ ಇಲ್ಲ. ನನಗೆ ಯಾಕೆ ಹೆದರಿಕೆ ಬರಕತ್ತಿದ್ದಾಯಪ್ಪ? ಸುಮ್ಮನೆ ಆ ಗೌಡರ ಲಾಡ್ಜ್ ಹೋಗೋಣ ನಡೆಯೋ ಮರ. ಎಲ್ಲ ಇನ್ಸ್ಪೆಕ್ಟರ್ ಸಾಹೇಬರು ಕಾವು ಇದ್ದೇ ಇರ್ತಾರೋ ಅಪ್ಪ. ನಿನ್ನ ಹತ್ರ ದುಡ್ಡಿಲ್ಲ ಅಂದ್ರೆ ಹೇಳ ಮರ. ಆಯ್ದು ಮಾಡಿರೋ ಹಣದ ಹೋಮರ ನಾನು ಲಂಚ ಕೊಟ್ಬಿಡ್ತೀವಪ್ಪ. ಆ ಇನ್ಸ್ಪೆಕ್ಟರ್ ರವಿಯ ಕಾವಲು ಇಲ್ಲೇ ಇದೆ ತಲಾಠಿ. ನೀನೇನು ಹೆದರುವ ಅವಶ್ಯಕತೆ ಇರುವುದಿಲ್ಲ. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟೇ ನಮ್ಮ ಕೈಯಲ್ಲಿರುವಾಗ ಯಕ್ಷೋಚಿತ ಆಸಿಲ್ಲ ನಮ್ಮ ಬಗ್ಗೆ ಹೆದರುವುದೇ? ಮೊದಲು ಸರಿಯಾಗಿ ಬೀರ್, ಬ್ರಾಂದಿ, ಚಿಕನ್ ಹೊಡಿ, ಆಮೇಲೆ ಚೋಕ್ರಿ ರೆಡಿ. ಇಲ್ಲಿ ಚೋಕ್ರಿ ರೆಡಿನಾ? एक मिनिट. ಹಲೋ ಅಶೋಕ್. ಯಾರು ಬೇಕಿತ್ತು ನಿಮಗೆ? ಈ ಲಾಡ್ಜ್ ಓನರ್ ನೀವೇ? ಹಾ, ಇಲ್ಲಿ ಓನರ್ ನಾನೇ. ರಸಿಕರ ಮನೆ ತರಿಸುವ ಹಲೋ, ನಾಗರಾಜಪುರ ರಾಣಿ ಇವಳ ಅಂತಳಲ್ರಿ ಅಪ್ಪ. ಮೇಡಮ್, ಏನಾಗುತ್ತೆ ನಿಮ್ಮ ರೇಟ್? ಅಲ್ಲ ಅಲ್ಲ, 180 ಬೀರಿನ ರೇಟ್. ನೋಡಿ, ರೇಟ್ ಗೀಟ್ ಎಲ್ಲ ಆಮೇಲೆ ಇರಲಿ, ಮೊದಲು ಪಾರ್ಟಿ ಶುರು ಮಾಡಿ.
ತಲಾಟೆ ಹೇಗಿದೆ ನಮ್ಮ ಕೈ? ಅಂತೂ ನಮ್ಮ ಕೈ ತುಪ್ಪದಾಗ ಬಿತ್ತಂತೀರಲ್ರಿ. ಹೌದು, ನೀವು ಈ ಅಶೋಕನಿಗೆ ಯಾವ ಸಂಬಂಧವೂ ಇಲ್ಲ. ನಾನು ಈ ಕ್ಲಬ್ ನಲ್ಲಿ ಡ್ಯಾನ್ಸ್ ಮಾಡುವ ಶಾಂತಿ ಅಷ್ಟೇ. ವಾ ವಾ, ತುಂಬಾ ಸಂತೋಷ. ಮೊದಲು ನಮ್ಮ ಜೊತೆ ನೀನು ಸ್ವಲ್ಪ ತೆಗೆದುಕೊಳ್ಳಿ, ಆಮೇಲೆ ನಿಮ್ಮ ಡ್ಯಾನ್ಸ್. ಅದರ ಅಭ್ಯಾಸ ನನಗಿಲ್ಲ. ಮೊದಲು ಇದು ಕೈ ಹಾಕ್ಸ್ರಿ, ಆಮೇಲೆ ತಾವೇ ಸಲೀಸ. ಬೇಡರಿ, ನಾನು ನಿಮ್ ಜೊತೆ ಕುಡಿದ್ ಬಿಟ್ರಿ ನೀವು ಕೇಳಿತನ ಕೊಡಲು ನನ್ನಿಂದ ಸಾಧ್ಯವಾಗ್ಬೇಕಲ್ಲ. ತಲಾಠಿ ಕರೆಕ್ಟ್ ನಾಗರಾಜ್, ಕರೆಕ್ಟ್. ನಿಮಗೆ ಬೇಕಾದ್ದು ನೀವು ತಗೊಳ್ರಿ, ನಮಗೆ ಬೇಕಾದ್ದು ನಾವು ತಗೊಳ್ತೀವಿ. ಬರ್ರಿ, ಆಮೇಲೆ ಶುರುವಾಗ್ರಿ ಈ ಪ್ರಣಯ ಪಕ್ಷಿಯ ಪ್ರೇಮ ಗೀತೆ. ಶಾಂತಿ ಶುರುವಾಗಲಿ ನಿಮ್ಮ ರಾಗದ ತಂತಿ. ತಡವಾದ್ರೆ ಆಗುತ್ತೆ ನಮಗೆ ಭ್ರಾಂತಿ. 3 ತಿಂಗಳು ನಮ್ಮ ಜೊತೆ ಇದ್ರೆ ಆಗುತ್ತೆ ನಿಮಗೆ ವಾಂತಿ.
ನಿನ್ನನ್ನೇ ಹಡಗಿಕೊಂಡು ಕುಳಿತರು ಈ ಅಂತಕರನು ನಿನ್ನನ್ನು ಬಿಡಲಾರನು. ಪುನಃ ಪುನಃ ನೀನು ನಿನ್ನ ತಾಯಿಯ ಒಡಲನ್ನೇ ಸೇರಿದರು. ಆ ನಿನ್ನ ತಾಯಿಯ ಒಡಲನ್ನೇ ಸೇರಿ ನಿನ್ನನ್ನು ಹೊರಗೆಳೆದು ಸಿರ ಕಡಿಯುವೆ. ಏ ಶಕ್ತಿ, ನನ್ನ ಪಡೆಯಿಂದ ನಿನ್ನನ್ನು ಯಾರು ಬಿಟ್ಟವರು? ಶಾಂತಿ ನೀನು. ಹೌದು. ಯಾಕೆ? ಯಾಕೆ ಅಂತ ಕೇಳ್ತಿದ್ದಿಲ್ಲ. ನಿನ್ನಂತ ಕಳ್ಳ ಕದಿಮರನ್ನು ಧ್ವಂಸ ಮಾಡುವುದಕ್ಕಾಗಿ. ನಿನ್ನನ್ನೀಗಲೇ ಮುಚ್ಚೋ ಬಾಯಿ. ನನ್ನನ್ನು ಅರೆಸ್ಟ್ ಮಾಡಲು ಆ ನಿನ್ನ ಕೈ ಚೀಲ ರವಿಯಿಂದಲೂ ಸಾಧ್ಯವಿಲ್ಲ, ನಿನ್ನ ಬಂಡ ರಾಜಕೀಯದಿಂದಲೂ ಸಾಧ್ಯವಿಲ್ಲ. ಶಾಂತಿ, ನೀನೊಂದು ಕುಳಿತದ ಹೆಣ್ಣು. ನಿನಗೇಕೆ ಬೇಕೋ ಏನೋ ದಂತ. ನಿನಗೆಷ್ಟು ದುಡ್ಡು ಬೇಕೋ ನನ್ನ ಕೇಳು, ನಾನು ಕೊಡುತ್ತೇನೆ. ಮುಚ್ಚೋ ಬಾಯಿ. ನಿನ್ನಂತ ಕಳ್ಳರ ಹಣಕ್ಕೆ ಆಸೆ ಪಟ್ಟು ಬಂದವಳಲ್ಲ ನಾನು. ಕೇವಲ ಹೆಣ್ಣಿನ ಶೀಲಕ್ಕಾಗಿ ಯಮುನಾಳ ತಂದೆಯನ್ನು ಕೊಲೆ ಮಾಡಿದ ನಿನ್ನ ರಕ್ತವನ್ನು ಕುಡಿಯಲು ಬಂದಿದ್ದೇನೆ ನಾನು. ನೋಡು ಶಕ್ತಿ, ಈ ಬೇಟೆ ಎಂದಿದ್ರು ನನ್ನದು. ಇದಕ್ಕೋಸ್ಕರ ಬಹುದಿನದಿಂದ ಕಾದು ಕುಳಿತಿದ್ದೇನೆ. ಇದರ ಆಸೆಯನ್ನು ಬಿಟ್ಟು ಇಲ್ಲ ಶಾಂತಿ, ಇಲ್ಲ. ಹೊರೆಯಿಂದ ಹೊರ ಬಂದ ರಾಜನ ಖಡ್ಗಕ್ಕೆ ರಕ್ತದ ತಿಲಕ ಬೇಕೆಂದಂತೆ ಈ ಶಕ್ತಿಯ ಗಂಡು ಬಡ್ಡೆಯ ಬಾಯಿಗೆ ಅದಕ್ಕಾಗಿ ಇವು ಎರಡು ಬೇಟೆಗಳು ನನ್ನ ಬಾಳಿಗೆ. ನಾನು ಅದಕ್ಕೆ ಅವಕಾಶ ಮಾಡಿಕೊಳ್ಳಲೇ ಇಲ್ಲ. ಅಂದ್ರೆ ಬಡವರ ಆಸ್ತಿಯನ್ನು ಎತ್ತಿ ಹಾಕಿದ ಈ ತಲಾಟೆ ನಿನ್ನ ಬೇಟೆಯಾಗಲಿ. ಕೇವಲ ಹೆಣ್ಣಿನ ಶೀಲಕ್ಕಾಗಿ ಯಮುನಾಳ ತಂದೆಯನ್ನು ಕೊಲೆತ ಈ ನಾಗ ನನ್ನ ಬೇಟೆಯಾಗಲಿ. ಅಯ್ಯೋ ಮೋಸ. ಹೇಳು, ಯಾರಿಂದಾಯ್ತು ನಿನಗೆ ಮೋಸ? ಶಾಂತಿ, ನಿನ್ನಿಂದಾಯಿತು. ನನ್ನ ಮೋಸ ಇಷ್ಟಕ್ಕೆ ಮುಗಿದಿಲ್ಲ ನಾಗ. ಒಂದು ಹೆಣ್ಣಿನ ಶೀಲಕ್ಕೆ ಆಸೆ ಪಟ್ಟು ಹೆಣ್ಣಿನ ತಂದೆಯನ್ನು ಕೊಲೆಗೈದ ಪಾಪಿ ನೀನು. ಅಷ್ಟೇ ಅಲ್ಲ, ಕಾಮದ ಆಸೆಗೆ ಬಿದ್ದು ಶಿವ ಗಂಗೆಯನ್ನು ಆಗಲಿಸಿದ ಪಾಪಿ ನೀನು. ನಿನ್ನಂತವ್ರಿಗೆ ಈ ಈ ಹೆಣ್ಣು ಕೊಡುವ ಕಾಣಿಕೆ ಏನಂದ್ರೆ ಅದೇ ರಕ್ತ ನೋಕಳಿ. ಅಮ್ಮ ಕ್ಷಮಿಸು ಶಕ್ತಿ. ಪ್ರಾಣದ ಬೆಲೆಗೆಷ್ಟೆನ್ನುವುದು ಹೀಗೆ ನಿನಗೆ ಗೊತ್ತಾಯಿತೇನಲೇ ತೋಟಿ ನಿನಗೆ. ಅಂದು ನನ್ನ ಅಣ್ಣನನ್ನು ಕಂಬಕ್ಕೆ ಕಟ್ಟಿಸಿ ಗೌಡನಿಂದ ಬರೆಗೇಟು ಹಾಕಿಸಿ ಕಣ್ಣು ಕಿತ್ತುವಾಗ ನೆನಪಾಗಲಿಲ್ಲವೇ ನಿನಗೆ ಪ್ರಾಣದ ಬೆಲೆ? ಆದರೂ ಗಂಭೀರ ಮಾಂಗಲ್ಯ ಕಿತ್ತಿಸಿ ಸವಿಸುಖ ಬಂದುವಾಗ ನೆನಪಾಗಲಿಲ್ಲವೇ ನಿನಗೆ ಪ್ರಾಣದ ಬೆಲೆ? ಶಿವರಾಜ ಸತ್ಯಜೀತರ ಹೆಂಡತಿಯನ್ನು ಗೌಡನಿಂದ ಕೆಳಿಸಿ ಅವರ ಮನೆಗೆ ಬೆಂಕಿ ಇಡಿಸಿದಾಗ ನೆನಪಾಗಲಿಲ್ಲವೇ ನಿನಗೆ ಪ್ರಾಣದ ಬೆಲೆ? ತಲಾಟಿ, ಈ ರೈತನ ಬಾಳು ಕಣ್ಣೀರಿನ ಗೋಳಾಗಿಸಿದೆ. ಆ ಸೇರಿಗಾಗಿ ಹೊರ ಬಂದ ಈ ಸನಾತನವಾದ ಗಂಡು ಪಡ್ಲೆಯನ್ನು ತಡೆಯಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಈಗ ನಿನ್ನಂತಹ ಶೌರ್ಯದ ಹೆಣ್ಣು ಕೂಡ ನೋಡಿ ನಾನು ನನ್ನ ಯಮುನರೆಂದೇ ಭಾವಿಸಿದ್ದೆ. ಹಾಗೆ ತಿಳಿದುಕೊಂಡ್ರು ತಪ್ಪೇನಿಲ್ಲ ಬಿಡಿ. ನಾನು ಮತ್ತೆ ಸಿಗ್ತೀನಿ, ಬರ್ತೀನಿ. ಈ ಹೆಣ್ಣು ಯಾರಿರಬಹುದು? ಧ್ವನಿ ನೋಡಿದರೆ ನನ್ನ ಯಮುನೆಯ ಆಗಿದೆ. ಇವಳ ಶೌರ್ಯ ಸಾಹಸ ನೋಡಿದರೆ ನನ್ನ ಯಮುನೆಯ ಆಗಿದೆ. ಇವಳ ಹುಡುಗೆ ತೊಡುಗೆ ನೋಡಿದರೆ ಡಿಸ್ಕಷನ್ ಆಗಿದೆ. ಏನಿದ್ದರೂ ಇವಳನ್ನು ಕಂಡು ವಿಚಾರಿಸಲೇಬೇಕು. ಇಲ್ಲ ಇಲ್ಲ, ಮೊದಲು ಗೌರವಬೇಕು. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು. ಆಕಾಶವೇ ಬೀಳಲಿ ಭೂಮಿಯ ಬಾಯಿ ಬಿಡಲೇ ಭೂಮಿ ಬಾಯ್ ಬಿಟ್ರೆ ನಾವೆಲ್ಲ ಇರ್ತೀವಲ್ಲ ಹೊರ ಬಂದಿರ್ತೀವಿ.
ಹೃದಯದಲ್ಲಿ ಇದೆ ನದಿಯೊಂದು ಓಡಿದೆ ಹೃದಯದಲ್ಲಿ ಇದೆ ನದಿಯೊಂದು ಓಡಿದೆ ಕಲಕಲದ ಕಲರವ ಕೇಳಿ ಹೊಸ ಬಯಲಿಗೆ ಹೂವರಳಿ ಜೊತೆಯಲ್ಲಿ ಪ್ರೇಮ ಗೀತೆ ಹಾಡುವ ಸಂಗೀತ ಹೃದಯದಲ್ಲಿ ಇದೆ ನಿದು ಹೃದಯದಲ್ಲಿ ಏನಿದು ನದಿಯೊಂದು ಓಡಿದೆ ಕಲಕಲದ ಕಲರದ ಕೇಳಿ ಹೃದಯದಲ್ಲಿ ಭರ್ಜರಿ ಶಂಗ ಸ್ಯಾಂಪಲ್ ನೋಡಕ್ ಬಂದ ನನಗೆ ಡಿಂಪಲ್ ಹೊಡಿಬೇಡ ಚೆಲ್ಲಿ ಯಾಕ ಸ್ವಲ್ಪ ನಿನ್ನ ಮೆತ್ತನ ಕೈ ಕೊಡು ಆಮೇಲೆ ನಿನ್ನ ಶೇಂಗದ ಕೊಳೆ ಕೊಡುವಂತ ಸಂಗದ ಕೊಳೆ ನೋಡ ಹಂಗ ಪೊರ ಹೆಣ್ಮಕ್ಳು ನೋಡಿ ಬಾಯಿ ಜಲ ಸುರಿಸ್ಬೇಡ
ಈಗ ಜೋಲ ಸುರ್ಸದ್ ನೋಡಿ ಬಾಕಿ ಕಾಲ ತಗೊಂಡು ಹೋಗ್ತಾ ಮಗದೆ ಅಂದ್ರೆ ಬಾಯಿಗಿನ ಮಲ್ಲು ಒಂದೊಂದ ಹಚ್ಚುತ್ತ ಮಗನ ಹೋಗಿ ಒಗಿಯಂತೆ ಸ್ವಲ್ಪ ನಿಲ್ಲ ನಿಂತರ ಕೊಡ್ತೀನಿ ಒಂದು ಬಿಲ್ಲ. ಏನಂದಿ? ಏನಿಲ್ಲ, ಹೂ ಮಾರೋ ಹುಡುಗಿ ಹಾಲ್ ಮಾರೋ ಹುಡುಗಿ, ಹೂ ಮಾರೋ ಹುಡುಗಿ ಹಾಲ್ ಮಾರೋ ಹುಡುಗಿ ಆಗ್ಯಾಳಂತ ತಿಳ್ಕೊಂಡಿದ್ದೆ. ಹಾಲಿನ ಸ್ವಾರಿ ಹೋಯ್ತು. ಯಾಕ ಶೇಂಗಾ ಬುಟ್ಟಿ ಬಂತಲ್ಲ ಚಂದ ಅಂದ್ರ ಬಂದಲ್ಲಿ ತಡಿ ಚಂದ ಬುಟ್ಟಿ ಆಟ ಏನ್ ಮಾಡ್ತೀವೋ ಡಾಕ್ಟರ? ಬುಟ್ಟಿ ಒಂದು ತಿರಿಮ್ಯಾಗ ಇನ್ ಮುಂದೆ ಕೈಯಾಗ ತಾಟ್ ಕೂಡ ಬರುತ್ತೇನ. ಯಾಕೋ ಚೆನ್ನಿ ಅಂದ್ರ ನಿನ್ ಕಣ್ಣಾಗಿಲ್ಲ ಅಯ್ಯ ನಿನ್ನ ಆಗಿ ನನ್ನ ಕಣ್ಣಾಗಿದ್ರ ಹಿಂಗ್ಯಾಕ ಮಣ್ಣು ತಿನ್ಕಂತ ಹಡ್ಡಾಡ್ತಿರ್ಲ ಅಂತೀನಿ. ಅವ್ರ ಅಪ್ಪನ ದೊಡ್ಡ ಆಸ್ತಿಗೆ ಬೆಳೆಸಿ ಬೆಳೆಸಿ ದನ ಕಾಯಕ್ ಹೋಗಿ ಈಗ ಮನೆ ಸಹಿತ ಕಳ್ಕೊಂಡ್ ಕುಂತ ಸಿಗೈತಿ ಅಂದ್ರ ಅವ್ರಪ್ಪ ಬಡ್ಡಿ ಸಾಲದಾಗ ಬಡವನ ಚೆಂಡು ಮುರಿದು ದನವು ಮಾಡಿಕೊಟ್ಟಿದ್ನ. ಈಗ ಅವನ ಸಿಕ್ಕ ಹೊಲದಾಗ ಮೇಯಿಸ್ಕೊಂತ ಆಟಾಡ್ತಿದ್ದ. ಕಡೆಗೆ ಒಂದ್ ದಿವಸ ಯಾವ ಪುಣ್ಯತ್ ಮೂಲ ಮೈತಿ ಅಂತೈತೆ ಮೊದಲು ತೋಲ ಮೈ ಬಿಡುತ್ತಾ ದನಗಳ ಸುತ್ತ ಬಿಟ್ಟು ಈಗ ಎಲ್ಲಾ ಕಳ್ಕೊಂಡು ದೆವ್ವ ಬಡ ಶೇಂಗಾ ಮಾರಕತ್ತಾರ ನೋಡು. ಏನು ಬಾಯಿ ಬಂದಂಗ ಮಾತಾಡ್ತಿಯಲ್ಲ, ಅಷ್ಟು ಎಮ್ಮೆ ಸತ್ರು ನಮ್ಮ ಅಪ್ಪನೊಂದು ಕೋಟಿನ ಬರ್ದಾಗ ಕೋಟಿನ ಪೌರುಷ ತೋರಿಸುವ ಲಾಟ ತಲಾಟಿ ಮಗಳ ಇಲ್ಲಿ ಹೇಳ್ತ ಕೇಳಲೆ. ಹಾಲೊಂದು ಹಾಲ್ಯಾಗ ಹೋತು, ನೀರೊಂದು ನೀರ್ನಾಗ ಹೋತು ಅನ್ನಂಗ ನಿಮ್ಮಪ್ಪ ಗಳಿಸಿದ್ದು ಮನೆ ಪೊಲೀಸರ ಕಾಯಿಗೆ ಹೋದ್ ನೋಡು ನೋಡು. ಮತ್ತೆ ಈ ಡಾಕ್ಟರ್ ಬರೀ ನೀರಾಗ ಹಾಕಿ ಚುಚ್ಚುತ್ತಾರಲ್ಲ, ಇವನ್ ಎದ್ರಾಗ ನಂದು ಬರೋಬ್ಬರಿ ಸೂಜಿ ಹಿಡ್ಕೊಂಡ ಹೋಗುತ್ತ ಹಿಡ್ಕೊಂಡ ಹೋಗುತ್ತ ನಿಂದ ನಂದ ನನ್ನ ನೋಡ್ತೇನೆ. ನಾನು ಯಾರಿಗೆ ಮೋಸ ಮಾಡುವನಲ್ಲ, ಯಾರಿಂದಲೂ ಮೋಸ ಮಾಡಿಸ್ಕೊಡೋನು ಅಲ್ಲ. ನಂದೇನಮ್ಮ ಕಣ್ಣು ಕುಡಿಯೋದೈತೆ, ಸೊಂಟದಾಗ ಬೀಗ ಬಂದೋಬಸ್ತ್ ಇಟ್ಕೊಳ್ಳೋದೈತೆ. ಮತ್ತೆ ಅಕಸ್ಮಾತ್ ಏನಾದ್ರೂ ಟೈಟ್ ಆಗಿ ಬಿದ್ನಿ ಅಂದ್ರ 8 ಎತ್ತು ಕಟ್ಟಿ ಹೇಳಿದ್ರು ನಾನು ಇದಕ್ಕೆ ಸರಿ ಪೈಕಲ್ ನೋಡು. ಏನಂತ ಮಾತಾಡ್ತೀಯೋ ಮರೆ, ಮಾತಾಡ್ತಾರೆ ನೆಟ್ಟಗ ಮಾತಾಡ ಬೊಂಡಾಳೆ ಬೊಂಡ. ಅಂದ್ರ ನೀನೇನ್ ತಿಳ್ಕೊಂಡ್ಯಾ ಚೆನ್ನೆ? ನಾನು ಯಾರಿಗೂ ರಾಗ ಹಾಕುವನಲ್ಲ, ಯಾರಿಂದಲೂ ಹಾಕಿಸ್ಕೊಳ್ಳಲ್ಲ ಕಡಿಯಾ? ಚೆನ್ನೆ, ನನ್ನ ಗಾಡಿ ಒಳಗ ಗೌಡ್ರ 2 ನಂಬರ್ ಹೇರೋದೈತೆ, ಬರುವಾಗ ಬಂದ್ 6 ನಂಬರ್ ತರೋದೈತೆ ನೋಡು. ಅಲ್ಲ ಚೆನ್ನ ಫೋಟೋ ನೋಡಿ ನೀವು ವ್ಯವಹಾರ ಮಾಡಕತ್ತಿ ಎಲ್ಲಿನ? ನಾನ್ ಯಾಕೆ ಮಾಡ್ಲು ಮರ, ಎಲ್ಲ ವ್ಯವಹಾರ ಗೌಡಂದು. ನಾನೇ ಅಪ್ಪ ಅವನ್ ಗಾಡಿ ಡ್ರೈವರ್. ನಾನು ಹೋಗಂದ್ರೆ ಹೋಗ್ತೀನಿ, ಬಾ ಅಂದ್ರೆ ಬರ್ತೀನಿ. ಮತ್ತ ನೀನು ಗಾಡಿ ತಗೊಂಡು ಯಾವಾಗ ಹೋಗ್ತಿ? ಅದನ್ಯಾಕ್ ನನ್ಸ್ತೀವೋ ಮಾರಾಯ? ನಾನು ಮೊನ್ನೆ ಕಳ್ಮಾಲ್ ಹಿಡ್ಕೊಂಡು ಹೋಗಾರ ಪೊಲೀಸರು ನನಗ ಹಿಡಿದು ಹೊಡ್ಬಿಟ್ಟು ಬಿಡ್ಬೇಕು. ಅವತ್ತೇ ಅವನ ನೌಕರಿಗೆ ಕೈ ಮುಗಿದು ಬಂದೀನಿ. ಹೌದು, ಹಂಗಾರ ನಿನಗೇನು ದಕ್ಕಿಲ್ಲ ಅನ್ನಂಗಾರ? ನಿನ್ನ ಮದುವೆ ಆಗ್ಬೇಕನ್ನೋದ ನನ್ನ ಮೊದಲನೇ ಆಸೆ ನೋಡು. ಹಂಗ ಮತ್ತೆ ಬಾ ದೋಸ್ತ, ಏನಂತಿ? ಗೌಡ್ರು ಎಲ್ಲಿ ಸಿಗ್ಬೋದು ಈಗ ಹೋಗಿದ್ರೆ? ಯಾಕ ದೋಸ್ತ ಅಂತ ಕೇಳಿದೆ ಅಷ್ಟೇ. ಹೌದಣ್ಣ. ಯಮುನನ್ನ ಕೇಳಿಸಿದ ಆ ಗೌಡ ಇನ್ಸ್ಪೆಕ್ಟರ್ ಮನೆಗ ತಪ್ಪಿಸ್ಕೊಂಡ್ ಕುಂತಾನ. ಯಾಕಂದ್ರ ಆ ಶೀಲಗಡೆ ಹೆಣ್ಣು ಶಕ್ತಿನ ಕರ್ಕೊಂಡು ಅವ್ನ ಕರಿಯಾಕ ಅಡ್ಡಾಡಕತ್ತಾರ. ಯಮುನನ್ನ ಶೀಲಾ ಗೌಡ ಕೇಳಿಸಿದ್ನ? ಅನ್ನದೇನು ಮರಯ, ಅವನು ಮಾಡಿದ 1 2 ಶಿವ ಶಕ್ತಿಯ ಆಸ್ತಿ ಅವಳು ಮಾಡಿದ್ನ. ಏನಪ್ಪ ಅವ್ರ ಜೋಳದ ಗುಡಿಗೆ ಬೆಂಕಿ ಇಟ್ನ, ಎಷ್ಟೋ ಹೆಣ್ಮಕ್ಳ ಹಾಳು ಮಾಡಿದ್ನ. ಗಂಗಮ್ಮನ ಕೆಡ್ಸಾಕ ಪ್ರಯತ್ನ ಪಟ್ಟ, ಶಕ್ತಿನ ಜೈಲಿ ಕಳಿಸ್ನ. ಕಡಿಗೆ ಅವನ ಹೆಂಡತಿನ ಸೀಲನ್ನು ಹಾಳು ಮಾಡಿದ್ನ. ಅದಕ್ಕ ಮೊನ್ನೆ ಸಿಟ್ಟಿಗೆ ಎದ್ದು ಅಶೋಕ್ ಲಾಡಿದ್ನಾಗ ತಲಾಟಿ ನಾಗರಾಜ್ನ ಗುಂಡಿಗೆ ಸಾಯಿಸ್ಬಿಟ್ರು. ಎಲ್ಲಿ ತಡ್ಕೊಂಡ್ ಹೋಗಿ ಕೇಳ್ತೀನಿ. ನೀನು ಸ್ವಲ್ಪ ಕಿಸನೋಗುತ್ತಾ ಈ ಚೆನ್ನನ ಕೈ ಹಿಡಿದು ಮದುವೆ ಆಗ. ಅಣ್ಣ ಯಾರಿಲ್ಲ ನಾನು ಈಗಿನಿಂದ ನಿನಗೆ ಅಣ್ಣ. ಅಣ್ಣ ಬರ್ಲ ಮತ್ತೆ ಹೋಗಮ್ಮ.
ಏ ನೋಡ ಚೆನ್ನಿ ಕತ್ತಿ ಕಾರವಾರ ನಿಮ್ಮ ಅಪ್ಪ ಯಾಕಿ ಈ ಪುಣ್ಯದ ಡಾಕ್ಟರ್ ನೋಡಿ ಏನೋ ನೋವು ಅಂದ್ರ ನಮ್ಮ ಅಪ್ಪನ ಸಾಯಿಸೋ ಶಕ್ತಿ ಯಾರಿಗೈತಿ ಬಿಡು ಸುಳ್ಳಿ ಚೆನ್ನ ನೀನು ಹಂಗಾರ ಇಷ್ಟ ಸಮಾಧಾನ ಮಾಡ್ಕೋರ ಏನನ್ನ ಚೆಲ್ವೆ ಅಂತೂ ಈ ಚಲುವೆ ಕೈ ಹಿಡಿಯಕ್ಕೆ ಈ ನಮನೆ ಎಲ್ಲ ತಕರಾರು ಮಾಡಿದೇನ ಅಯ್ಯೋ ನನ್ನ ಚೆನ್ನ ಹೆಣ್ಣೆಂದ್ರ ನೀ ಕಿಲಾಡಿ ಹೆಣ್ಣು ನೋಡು ಅದಕ್ಕ ಗಂಡಂದ್ರ ನೀನು ಗಿಡಿಸಿ ಹಿಡಿಗುಂಡ ತಗ ನಾನು ಕೇಳಿದ ಹೆಣ್ಣಾದ್ರೆ ಆಗ ನಾನಾಗುವೆ ಸಿಡಿದ ಗಂಡು ಸೋಲಿಲ್ಲದ ಸರದಾರ ಹೌದೇ ಚಿನ್ನ ಹಾಗಾದ್ರೆ ಶುರುವಾಗಲಿ ಪ್ರೇಮ ಸಂಗಮ ಯಾಕೆ ಕೊಡಂತ ಬಾರಪ್ಪ ಗಂಡ ಬೌದ್ಧ ಹೆಂಗ ಮುಂದುವರೆಗ ಅಲ್ಲಿಯಪ್ಪನ ಗುಡಿಯಾಗ ಲಗ್ನ ಅದಾವಂತ ಬಾ ಅಲ್ಲಿ ಹೋಗಿ ರಾಮಚಂದ್ರ ಹೆಸರು ಬಸ್ ಬರೋಣ ಹೌದು ಸಿಟ್ಟು ಮನುಷ್ಯನ್ ತಾನು ಹೇಳಿ ಮದುವೆ ಮಾಡ್ಕೊತ ನಾವು ತಾಯಿಗಳು ಸೋಮ ಬಂದಿರೇ ಇಲ್ಲಿಗೆ ನಿನ್ನ ಜೊತೆ ಮಾತನಾಡುವ ಮಾತು ಅದಕ್ಕೆ ಬಂದೆ ಏನು ನನ್ನ ಜೊತೆ ಮಾತನಾಡುವ ನೀನೇನು ನನ್ನ ಮಗನೋ ಇಲ್ಲ ಮೊಮ್ಮಗನ ನಿನಗೆ ಹೇಳೋ ನಿಮ್ಮಪ್ಪನಿಗೂ ಕೂಡ ಹೀಗೆ ಮಾತನಾಡು ಏ ಶಕ್ತಿ ಮುಂದೆ ಬಾಯಿ ಬಿಟ್ಟರೆ ಸೊಟ್ಟೊಳಗೆ ಬರುವ ಮುಂಚಿತವಾಗಿ ನಾನು ರಾಮನಾಗಿ ಈ ಗಂಡು ಮಕ್ಕಳಿಗೆ ಒಡಗನೆಗೆ ಕಥೆಯಲ್ಲಿರುವ ಕಲ್ಪಾದಿಯ ಕೆಲಸವನ್ನು ಕಳೆದು ಕಲ್ಲು ಮುಚ್ಚಲವು ಶಕ್ತಿಯ ಗುಣದ ಕೊಂಡಿಗಳು ಇದರ ಹೊಟ್ಟೆಯನ್ನು ಹುದುಗಿಕೊಂಡಿವೆ ಯುಗ ಯುಗಾಂತರದ ಹಂತರಗಳ ಕ್ರಾಂತಿಗಳು ಗೌಡ ನನ್ನ ಹೆಂಡತಿಯ ಶೀಲಕ್ಕೆ ಕಾರಣರ್ಯಾರು ಹೇಳೋ ಬಟ್ಟೆ
ಮಗನೂ ಅಲ್ಲ, ಹೇರಿಯ ಮಗನೂ ಅಲ್ಲ. ಕರ್ನಾಟಕಕ್ಕೆ ವೀರ ಸಿಂಹ ಎನಿಸಿ ಕೊಂಡಿರುವ ನಾರಾಯಣಗೌಡರ ಏಕೈಕ ಪುತ್ರೇಗೌಡನಿಗೋನೇ ನಾನು. ಶಕ್ತಿ ಸಿಡಿದುಡಿವ ಸಿಡಿಲಿನ ಸಂಕುಳದಲ್ಲಿ ಸೆಳೆಮಂಚುಗಳ ಸಮೂಹದಲ್ಲಿ ತಾನಾಗಿ ಬಂದು ಬೀಳುವ ಹತದೈವಿಯಂತೆ ನೀ ಬಂದೆಲವೋ ತಿರುಕ. ಥೋಳನೆ ದಿಢವನೆದೆಗೆ ತೋರಿ ಭಟು ಭಟರನ್ನಪ್ಪಳಿಸಿ ಆರ್ಭಟಿಸುವ ಈ ರುದ್ರೇಗೌಡನೇ ಎದುರಿನಲ್ಲಿ ನೀರಿಲ್ಲ ಈ ಭೂಮಿ ತಾಯಿ. ಶಕ್ತಿ ಬಂಡಿ ಬಂಡಿ ಅನ್ನವನ್ನು ತಿಂದು ಬೆಟ್ಟದಂತೆ ಬೆಳೆ ಬೆಳೆದ ಬದ್ರಾಸೂರಿನಲ್ಲ ಈ ರುದ್ರೇಗೌಡ. ಕಂಡ ಕಂಡ ಕಾಮಿನಿಯರನ್ನ ಕಾಮಿಸಿ ಮೊಸಣ ಕಂಡದ ಕೈ ಇಟ್ಟ ಆ ಕೀಚಕನಲ್ಲ ಈ ರುದ್ರೇಗೌಡ. ಹೋಗಿ ನಿನ್ನ ಹೆಂಡತಿಯನ್ನೇ ಕೇಳು, ನನ್ನ ಶೀಲಕ್ಕೆ ಕಾರಣನಾದ ಮಹಾಪುರುಷ ಯಾರು ಎಂದು. ನನಗೆ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲ. ಕಡಲನ್ನೇ ಕಳೆದು ಬೆಟ್ಟವನ್ನಾಗಲಾಡಿಸಬಲ್ಲ ಈ ಶಕ್ತಿ ನಿನ್ನಂತವನಿಗೆಂದಿಗೂ ಬಿಡಲಾರ. ಗೌಡ, ನನ್ನ ಹೆಂಡತಿಯ ಶೀಲಕ್ಕೆ ಕೊಳ್ಳಿ ಹಿಟ್ಟ ನಿನ್ನ ಮೇಲಿನ ನನ್ನ ಪ್ರತಿಬಂಧಂದು ಸೇರಿದ ಗಿರಿಗಳು ಕರಿನಾಗರ ಮಿಡಿನಾಗರದಂತೆ ಹೆಣೆಗೆತ್ತಿ ಬೋರ್ಗರಿಗಿತ್ತಿವೆ ನಿನಗೆ ಗೆಲ್ಲುವುದಕ್ಕಾಗಿ. ನಿಜ ಬುಗುಳ್ತೀಯೋ ಇಲ್ಲ, ಗೋಳು ಬರುವುದೇನಾಗಿಲ್ಲ. ನನ್ನ ಗೋಣ ಮುರಿಯುವ ಎದೆಗಾರಿಕೆ ಯಾವನಿಗೆ ಈ ಭೂಮಿ ಮ್ಯಾಗ ಹರಿಯ ಚಕ್ರವನ್ನೇ ಗೆದ್ದವ, ಚಾಮುಂಡಿಯ ಖಡ್ಗವನ್ನು ಕದ್ದವ, ಪರಮೇಶ್ವರನ ಸೋಲವನ್ನೇ ಕಚ್ಚಿದವ. ಅಂದಾಗ ನನ್ನನ್ನು ಮುಟ್ಟುವ ಧೈರ್ಯ ನಿನಗೆಲ್ಲಿಂದ ಬರ್ತದೆ? ನಿನ್ನ ಸಿದ ಕಡೆದು ಅರನ ಅಡಿಗೆ ಇರಿಸುವುದಕ್ಕಾಗಿಯೇ ಜನ್ಮದಾನ ಬಂದಿರುವೆ. ಈ ಭೂತಾಯಿಯ ಗರ್ಭವಿಲ್ಲ. ಗೌಡ, ನನ್ನ ಚೋಳದ ಗೂಡಿಗೆ ಬೆಂಕಿ ಇಟ್ಟು ನನ್ನ ಹೆಂಡತಿ ಅತ್ತಿಗೆಯರನ್ನು ದಕ್ಕಿಸಿಕೊಳ್ಳುವುದಕ್ಕಾಗಿ ಅವರನ್ನು ಗಂಡರಿಂದ ದೂರಾಗಿಸಿದಿ. ಆಸ್ತಿ ಆಸೆಗಾಗಿ ನನ್ನಣ್ಣನನ್ನು ಕಂಬಕ್ಕೆ ಕಟ್ಟಿ ಮೈ ತುಂಬ ಬರೆಯೇಟು ಹಾಕಿ ಒಂದು ಕಲ್ಲು ಕೂಡ ಕಿತ್ತಿ ಹೋಗಿದೆ. ಈ ನಿನ್ನ ಕೊಲೆ ಪಾತಕ್ಕಾಗಿ ಆ ತ್ರಿವಿಕ್ರಮನೇ ತನ್ನ ಹುಲಿಗಲ್ಲೇ ತಡೆಯಲಿ, ಅವನ ಸುದರ್ಶನ ಚಕ್ರ ಅಡ್ಡು ಬರಲಿ. ಆದರೆ ನಿನ್ನ ಪ್ರಾಣ ತೆಗೆಯದೇ ಬಿಡಲಿ. ಜೈ ಭಾರ್ಗವರಾಮ. ಶಾಂತ, ನೀನು ಅಲ್ಲ, ನಾನು ಶಾಂತ ಅಲ್ಲ, ನಿನ್ನ ಹೆಂಡತಿ ಯಮುನ. ಇವರ ಕೈಯಿಂದ ಶೀಲ ಕಳೆದುಕೊಂಡ ಯಮುನ. ಆ ಪಾಪಿಗಳನ್ನು ಕೊಲೆ ಮಾಡಲು ಬಂದಾಗ ಈ ವಿಷಯವನ್ನು ತಿಳಿಸಿದ್ರೆ ಇಂದು ಈ ಬೇಟೆ ನನ್ನ ಕೈಗೆ ಸಿಗ್ತಿರ್ಲಿಲ್ಲ. ಚಂಡಿ ಚಾಮುಂಡಿಯಾಗಿ ಬಂದಿದ್ದೀನಿ ಇವರ ರಕ್ತವನ್ನು ಕುಡಿಯಲು. ಇಲ್ಲ, ತಡೆಯುವ ಶಕ್ತಿ ನನ್ನಿಲ್ಲ. ಮೊದಲು ನನ್ನ ಸೇರಿಸಿರ್ಬೇಕು. ಏನೋ ಪೋಳಿ ಮಗನೇ, ಅಂದು ಒಂಟಿಯಾಗಿ ಹೆಣ್ಣು ಸಿಕ್ಕಿದ್ದಾಳೆ ಅಂತ ನನ್ನ ಸೀರೆ ಸೆರಗಿಗೆ ಕೈ ಹಾಕಿದ ನೀಚ ಕೈಗಳು ಇವೆ ಅಲ್ವೇ? ಅಂದು ನನ್ನ ತಂದೆಯನ್ನು ಕೊಲೆ ಮಾಡಿ ನನ್ನ ಆಸ್ತಿ ಅಂತಸ್ತಿನೆಲ್ಲ ನುಗ್ಗಿ ಹಾಕಿದ ನೀಚ ಹೊಟ್ಟೆ ಇದೆ ಅಲ್ವೇ? ಶಕ್ತಿ, ಏನ್ ನೋಡ್ತಿದೀಯ? ತುಂಡು ತುಂಡಾಗಿ ಕತ್ತರಿಸಿ ಹಾಕೋ ಇವನನ್ನ. ಶಕ್ತಿ, ನನ್ನನ್ನು ಕೊಲ್ಲಬೇಡ. ನಿನಗೆ ಬೇಕಿದ್ದರೆ ಹೇಳು. 3 ಎಕರೆಗಿಂತ 3 ಎಕರೆ ಸೇರಿಸಿಕೊಡುವೆ.
ಅಂತಸ್ತು ಬೇಟೆಗಿದ್ದ ಸ್ಥಳವನ್ನು ಹುಡುಕಿಕೊಂಡು ಬಂದ ಈ ಬೇಟೆಗಾರ ಆ ಬೇಟೆಗೆ ಜೀವನ ಕೊಟ್ಟು ಹಾಗೆ ಬಿಡುವನೆ. ಗೌಡ ಗೌಡ, ನೀನು ಅಂತಿಂತ ಬೇಟೆಯಲ್ಲ, ಉಳಿದು ಬೆಳೆದು ವನ್ಯ ಮೃಗಗಳನ್ನು ತಿನ್ನುವ ಬೇಟೆ. ಅದಕ್ಕಾಗಿ ನಿನ್ನನ್ನು ಕೊಂದು ತಿನ್ನುವೆ ಸಮಾಜದ ಸಾಧ್ಯತೆಗಾಗಿ. ಈಗಲಾದರೂ ತೃಪ್ತಿ ಆಯ್ತು ನಿನ್ನ ಮನಕ್ಕೆ? ಈಗ ತೃಪ್ತಿ ಆಯ್ತು ನನ್ನ ಮನೆಗೆ. ಅದರಲ್ಲಿರುವ ರಕ್ತವನ್ನು ಮೊದಲು ನಾನು ಅಡಿಗೆ ತಿಲಕವಾಗಿ ನಿನ್ನನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದಿದ್ದೇನೆ. ಯಾವನ್ನ ಅರೆಸ್ಟ್ ಮಾಡಲು ಬಂದಿದ್ಯೋ, ಇದೇ ರೀತಿ ವರ್ತಿಸಿದಾದ್ರೆ ನಿನ್ನ ಯೂನಿಫಾರ್ಮ್ ಬಿಚ್ಚಿ ನಿನ್ನ ಚಂಡನೆ ಕತ್ತರಿಸಲಾಗುತ್ತದೆ. ಎಚ್ಚರ. ಇನ್ಸ್ಪೆಕ್ಟರ್, ನೀನೊಬ್ಬ ನ್ಯಾಯ ಕಾಪಾಡುವ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಒಂದು ಹೆಣ್ಣಿಗೆ ರಂಡೆಯಿಂದ ನಿನ್ನ ನಾಲಿಗೆ ಮಂಡ ಮಾಡಿದ್ದು ಹುಷಾರ್. ಏನು ನೋಡ್ತಾ ಇದ್ದೀರಿ? ಒಬ್ಬ ಪೊಲೀಸ್ ಅಧಿಕಾರಿಗೆ ಉತ್ತಡದಿಂದ ಮಾತನಾಡಿದರು, ಹಾಗೆ ನಿಂತಿರಲ್ಲ. ಅರೆಸ್ಟ್ ಮಾಡಿದರನ್ನು ಅರೆಸ್ಟ್ ಮಾಡಬೇಕಾಗಿದ್ದ ಶಕ್ತಿ ಏನಲ್ಲ ಇನ್ಸ್ಪೆಕ್ಟರ್, ನಿನ್ನನ್ನು ನನ್ನನ್ನು ಅರೆಸ್ಟ್ ಮಾಡೋದಕ್ಕೆ ನಿನ್ನಂತ ಭ್ರಷ್ಟಾಧಿಕಾರಿಗಳಿಗೆ ಬುದ್ಧಿ ಕಲಿಸಲು ಬಂದಿರುವ ನಾನೊಬ್ಬ ಆಫೀಸರ್. ಸುಳ್ಳು, ನೀನು ಯಾವ ಅಧಿಕಾರಿನೂ ಅಲ್ಲ, ನೀನೊಬ್ಬ ಭ್ರಷ್ಟಾಧಿಕಾರಿಗಳಿಗೆ ನಿಜ ಏನೆಂಬುದನ್ನು ತಿಳಿಸುವುದಕ್ಕಾಗಿಯೇ ಗುಪ್ತಾರ್ಥವಾಗಿದ್ದು. ಈಗ ಸರಿಯಾಗಿ ನೋಡು ಯಾರೆಂಬುದನ್ನು. ಸರ್, ಬಿಡಬೇಕೆ? ನಿಮ್ಮಂತ ಕಳ್ಳ ಇನ್ಸ್ಪೆಕ್ಟರ್ ಜೊತೆ ಆಟ ಆಡುವುದಕ್ಕಾಗಿಯೇ ಬಂದಿದ್ದು. ಈಗ ನೀ ಎಲ್ಲಿ ಹೋದರೂ ಬಿಡುವುದಿಲ್ಲ. ಅನ್ಯಾಯದ ತಲೆ ಮೇಲೆ ಕಾಲಿಟ್ಟ ಯಾವ ಅಧಿಕಾರಿಯೇ ಆಗಿರಲಿ, ಅವರನ್ನು ಒಟ್ಟು ನ್ಯಾಯದ ಇನ್ಸ್ಪೆಕ್ಟರ್ ಬಸ್ಯ, ನೀನು ನನ್ನನ್ನು ಅರೆಸ್ಟ್ ಮಾಡೋದಕ್ಕೆ ಅರೆಸ್ಟ್ ಮಾಡಬೇಡ. ಇನ್ನು ಎಷ್ಟು ದುಡ್ಡು ಬೇಕಾದರೂ ಕೇಳು, ಈಗಲೇ ಕಟ್ಟು ಬಿಡುವೆ. ಹಣದಾಸೆಗಾಗಿ ನಾಡ ತಾಯಿಯನ್ನು ಮಾರಿಕೊಳ್ಳುವಂತ ನಿನ್ನಂತ ನಾಮರ್ದನಲ್ಲ. ಹೊತ್ತವರಿಗೆ ಹೊತ್ತು ಬುದ್ಧಿ ಕಲಿಸಲು ಬಂದಿರುವ ನಾನೊಬ್ಬ ಸಿಬಿಐ ಆಫೀಸರ್. ನೀ ಈಗ ಮಾತನಾಡಿದರೆ ಪಿಸಿ ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗಿ ಅವನನ್ನು. ತಂಗಿ, ನಿನ್ನದೆಂತ ಗಂಡವೇ ಅಮ್ಮ. ಈ ಡಕಾಯಿತರ ಗುಂಡ ಚೆಂಡಾಡಿದ ನೀನು ಬರೀ ಹೆಣ್ಣಲ್ಲ, ಕಿತ್ತೂರು ರಾಣಿ ಚೆನ್ನಮ್ಮನಂತ ಹೆಣ್ಣು ಹುಲಿ. ನಿನ್ನಿಂದ ದೂರಾಗಿ ಉಳಿದಿದ್ದಕ್ಕೆ ನನ್ನನ್ನು ಕ್ಷಮಿಸಿ ಬಿಡಮ್ಮ. ಈ ಡಕಾಯಿತರ ನಡೆಯುವುದಕ್ಕಾಗಿಯೇ ಅಷ್ಟೇ. ಇಲ್ಲಿಯವರೆಗೂ ನಿನ್ನ ವಿಷಯವನ್ನು ಯೋಚಿಸಿದ್ದೆ ಮಾಮ. ನಾನೊಬ್ಬ ಸಿಬಿಐ ಆಫೀಸರ್ ಎಂಬುದು ಗೊತ್ತಾಗಿದ್ದರೆ ನಿನ್ನ ಚರಿತ್ರೆ ಅಮರವಾಗಿ ಉಳಿಯುತ್ತಿರಲಿಲ್ಲ ಶಕ್ತಿ. ನಿನ್ನ ಶೂರತನಕ್ಕೆ ಮೆಚ್ಚಿದೆ. ನಿನ್ನ ಸತ್ತ ಶಾಂತತೆಯನ್ನು ಕಂಡು ಈ ಕನ್ನಡ ನಾಡಿನ ಜನ ಬುದ್ಧಿ ಕಲಿಯಲಿ. ಅದಕ್ಕೆಲ್ಲ ನಿಮ್ಮಂತ ಅಧಿಕಾರಿಗಳ ಬಲ ಬೇಕು. ಇರಲಿ, ಮನೆಗೆ ಹೋಗೋಣವೇ? ತಂಗಿ ಶಿವಶಕ್ತಿಯನ್ನು ನೋಡೋಣ. ನೀವು ಮುಂದೆ ನಡೆಸಿ, ನಾನು ಬರ್ತೀನಿ. ಏನು ಮತ್ತೆ ಈ ನನ್ನ ಕೆಟ್ಟ ಮುಖವನ್ನು ನನ್ನ ಅಕ್ಕ ಮಾವನಿಗೆ ತೋರಿಸ್ಬೇಕೆ? ಕೆಟ್ಟು ಹೋದ ಈ ನನ್ನ ದೇಹವನ್ನು ಮತ್ತೆ ನಾನು ನನ್ನ ಪತಿಗೆ ಅರ್ಪಿಸ್ಬೇಕೆ? ಇಲ್ಲ, ನನ್ನ ಸೇಡು ತೀರಿತು. ಹೋದ ನನ್ನ ಮತ್ತೆ ನನ್ನ ಪಾಲಿಗೆ ಬಂದ. ಇನ್ನು ನಾನು ಬದುಕಿದ್ದಾದ್ರೂ ಏನು ಪ್ರಯೋಜನ? ನನ್ನಂತವಳು ಬದುಕೋದಕ್ಕಿಂತ ಸಾಯೋದೇ ಲೇಸು. ಎಂತ ಮೋಸ ಮಾಡಿಬಿಟ್ಟೆ ನೀನು. ನಿಮ್ಮನ್ನು ಕೈ ಹಿಡಿದು ಸಂಸಾರ ಸಾಗಿಸಬೇಕೆಂಬ ಈ ಶಕ್ತಿಗೆ ಮತ್ತೆ ದುಃಖದ ಬರೆಯಲಿಲ್ಲ. ಯಮನನ್ನು ಕರೆತರುವೆನೆಂದು ಮಾತು ಕೊಟ್ಟ ಅಣ್ಣನಿಗೆ ನಾನು ಏನೆಂದು ಹೇಳಲಿ? ಕೊನೆಗೆ ಈ ರೈತನ ಬಾಳು ಕಣ್ಣೀರಿನ ಗೋಳು ಮಾಡಿ ಹೋದೆಯ. ತಂಗಿ, ಎಂತ ಅನಾಹುತ ಮಾಡಿಕೊಂಡೆ ಅಮ್ಮ.
ನಿನ್ನಣ್ಣನ ಶೌರ್ಯ ಸಾಹಸ ಯಾರ ಮುಂದೆ ಏನು ಹೇಳಿ? ಇನ್ನು ಮುಂದೆ ತಂಗಿ ತಂದೆ ಎಂದು ನಾ ಯಾರನ್ನು ಕೂಗಲಿ? ತಂದೆ ತಂಗಿಯನ್ನು ಕಲಿಕೊಂಡು ನಾ ಹೇಗೆ ಬಾಳಲಿ? ಓ ಶಕ್ತಿ, ನೀ ಯಾವಾಗ ಬಂದೆವು? ನೀ ಯಾವಾಗ ಬಂದೆವು? ಈಗ ಬಿಡುವುದಿಲ್ಲ. ಗೂಡಿಸಿದ ಆ ಶ್ರೀ ಗುರು ಗಾದಿಲಿಂಗೇಶ್ವರರಿಗೆ ನಮಸ್ಕರಿಸುತ್ತೇವೆ.